ನಾವು ಕೃಷಿ ಕೆಲಸ ಮಾಡಿಸ್ಬೇಕಾದ್ರೆ ಚಿನ್ನ ಅಡ ಇಟ್ಟು ಕೆಲಸ ಮಾಡಿಸಿದ್ವಿ. ಅದನ್ನು ಯಾರು ಕೊಡ್ತಾರೆ? ನಮಗೆ ಪರಿಹಾರ ಯಾರು ಕೊಡ್ತಾರೆ? ಸಾಲ ಮಾಡಿದರೆ ದುಡಿದು ತಿನ್ನುವ ಪರಿಸ್ಥಿತಿ ನಮ್ಮದು. ಯಾವುದೇ ಉತ್ಪತ್ತಿ, ಬೇರೆ ಉತ್ಪತ್ತಿ ಇಲ್ಲ ನಮಗೆ. ರಬ್ಬರ್ ಕಡ್ದು ನಾವು ಗಿಡ ಹಾಕಲಿಕ್ಕೆ ಕೆಲಸ ಮಾಡಲಿಕ್ಕೆ ಗಾಡಿ ಬರುವಾಗ ಬಂದ ಮೇಲೆ ಕಂಪ್ಲೇಂಟ್ ಆಯಿತು. ಫಾರೆಸ್ಟ್ ಮತ್ತು ಗಾರ್ಡ್ ಬಂದು ಹೇಳಿದ್ದು, ನೀವು ಇನ್ನು ಗಾಡಿಯಲ್ಲಿ ಕೆಲಸ ಮಾಡಿಸೋದು ಬೇಡ, ಮ್ಯಾನ್ಯಲ್ ಆಗಿ ಕೆಲಸ ಮಾಡಿ ಕೃಷಿ ಮಾಡಿ ಅಂತ ಅವರೇ ಒಪ್ಪಿಗೆ ಕೊಟ್ಟದ್ದು. ಗಾಡಿ ಬಂದರೆ ನಮಗೆ ಅವರಿಗೆ ರಿಸ್ಕ್ ಆಗ್ತದೆ. ಎಷ್ಟು 2 ವರ್ಷ ಮತ್ತು ಮ್ಯಾನ್ಯಲ್ ಆಗಿ ನಾವು ಗುಂಡಿ ಕಟ್ಟಿಸಿ ಗಿಡ ನೆಟ್ಟು ಕೃಷಿ ಮಾಡಿದ್ದು. ಅವರೇ ಹೇಳಿದ್ದು ಮ್ಯಾನ್ಯಲ್ ಆಗಿ ಮಾಡಿ, ಗಾಡಿ ಬಂದರೆ ನಮಗೂ ರಿಸ್ಕ್ ಅಂತ. ಈಗ ಎಷ್ಟು ಗಿಡ ಇತ್ತು ಅದರಲ್ಲಿ? 300 ಗಿಡ ಕೂಡ ತೆಗೆದಿದ್ದಾರಾ? ನಿಮಗೆ ರೆಕಾರ್ಡ್ ಆದ್ದು ಯಾವಾಗ? 2019. ಯಾರ ಹೆಸರಿಗೆ ಆಗಿದೆ? ನನ್ನ ಹೆಸರಿಗೆ ಕುಮಾರ್. ಒಟ್ಟು ಇವತ್ತಿನ ಅವರ ಒಂದು ಇಲಾಖೆಯ ಕಾರ್ಯಾಚರಣೆ ಬಗ್ಗೆ ನಮಗೆ 40 ವರ್ಷಗಳ ಹಿಂದಿನಿಂದ ನಮ್ಮ ತಂದೆಯವರು ಮಾಡಿಕೊಂಡು ಬಂದಂಥ ಆಸ್ತಿ. ಕಂದಾಯ ಇಲಾಖೆಯಿಂದ ಇದರಿಂದ ನಮಗೆ ಡಿನೋಟಿಸ್ ಆಗಿದೆ, RTC ಆಗಿದೆ, ನನಗೂ ಆಗಿದೆ, ನನ್ನ ತಾಯಿಗೂ ಆಗಿದೆ. ಆದರೆ ಅದನ್ನು ಯಾವುದನ್ನು ಮನ್ನಣೆಗೆ ತಗೊಳ್ಳೋದೆ ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯನ್ನು ಸಹ ಪರಿಗಣನೆ ತಗೊಳ್ಳೋದೆ ಏಕಾಏಕಿಯಾಗಿ ಇವತ್ತು ಬಂದು ನಮ್ಮ ಸರ್ವೆ ನಂಬರು 361ರಲ್ಲಿ 143 ನನಗೆ ಅಕ್ರಮ ಸಕ್ರಮದಲ್ಲಿ ಸಿಟ್ಟಿಂಗ್ ಪಾಸ್ ಆಗಿದೆ. ಅದರಲ್ಲಿ ನಾನು ಮಾಡಿದಂಥ ಕೃಷಿಯನ್ನು ಸುಮಾರು 3 ವರ್ಷದ ಫಸಲಿಗೆ ಬರುವಂಥ ಕಮ್ಮಿನ ಗಿಡವನ್ನು ಇವತ್ತು ನಾಶಪಡಿಸಿದ್ದಾರೆ. ಹಾಗೆ ಇತರ ಬೆಳೆಗಳನ್ನು ಸಹ ನಾಶಪಡಿಸಿದ್ದಾರೆ. ಹಾಗೆ ಮೊದಲು ಇದರಲ್ಲಿ ರಬ್ಬರ್ ಇತ್ತು, ಸುಮಾರು 18 ವರ್ಷದಿಂದ ಇದ್ದಂಥ ರಬ್ಬರು, ಅದನ್ನು ಕಡಿದು ನಾನು ಕೃಷಿ ಮಾಡಿದ್ದು. ಇದುವರೆಗೆ ಯಾವುದೇ FIR ಆಗಲಿಲ್ಲ. ಸುಮಾರು 40 ವರ್ಷದಲ್ಲಿ ನಾವು ಇಲ್ಲಿ ಸ್ವಾಧೀನದಲ್ಲಿದ್ದೇವೆ. ನಮಗೆ ಯಾವುದೇ ತೊಂದರೆ, ಯಾವುದೇ ಇಲಾಖೆಯಿಂದ ಯಾವುದೇ ನೋಟಿಸ್ ಬರಲಿಲ್ಲ. ಈಗ 3 ವರ್ಷದ ಈಚೆ ಇದು ಅರಣ್ಯ ಇಲಾಖೆಯ ಭೂಮಿ ಅಂತ ಹೇಳಿಕೊಂಡು ಅವರು ಬಂದು ನಮ್ಮ ಮೇಲೆ FIR ಮಾಡಿದ್ದಾರೆ. ಬೆಂಕಿ ಬಿದ್ದರೆ ಇದೇ ಕುಮಾರ ಬೇಕು, ಅಲ್ಲದ್ರೆ ನಾವು ಬೇಕು. ಹಾಗಾದರೆ ಹೀಗೆ ನಮ್ಮ ಕೃಷಿ ನಾಶ ಮಾಡುವಾಗ ನಾವು ಬೇಡ, ಏನು ಬೇಕಾದ್ರೂ ಮಾಡ್ಬೋದು ಹಾಗಾದರೆ, ಹೌದಲ್ಲ? ನಮಗೆ ಮುಖ್ಯ ಫಾರೆಸ್ಟೇ ಮುಖ್ಯ ಅಲ್ಲ, ಫಾರೆಸ್ಟ್ ಜೊತೆಗೆ ನಾವು ಬೇಕಲ್ಲ, ಸಮಾಜ ಬೇಕಲ್ಲ. ಇವರು ಮೊನ್ನೆ 7 ದಿವಸಕ್ಕೆ ಮೊದಲು ನೋಟಿಸ್ ಮಾಡಬೇಕಾದ್ದು ನಮಗೆ ಸಿಕ್ಕದ್ದು ನಿನ್ನೆ ಮೊನ್ನೆ ಅಲ್ಲ. ಈ ಒಂದು ಮೋಸದ ಕೆಲಸ ಮಾಡೋದು ಯಾಕೆ ಇವರು? ಈಗ ಬೇಕಾದಿದ್ದರೂ ನಾವು ಲೂಟಿ ಮಾಡ್ಲಿಕ್ಕೆ ಹೋದ್ರೆ ಸರಿ. ಈಗ ಈ ಒಂದು ಮಧ್ಯದಲ್ಲಿ ಇರುವುದಲ್ಲ, ಆ ಕಡೆ ಈ ಕಡೆ ಮನೆ ಇಲ್ವಾ, ಆ ಕಡೆ ಈ ಕಡೆ ರಬ್ಬರ್ ಇಲ್ವಾ, ಅವ್ರದ್ದು ಮಾಡ್ಕೊಂಡು ಮತ್ತೆ ಬರ್ಬೋದಿತ್ತಲ್ಲ. ಏಕೈಕ ಮಧ್ಯದಲ್ಲಿ ಬಂದು ಈ ಒಂದು ಸ್ವಾಧೀನ ಉದ್ದೇಶಪೂರ್ವಕವಾಗಿಲ್ಲ ಇದು, ಹೌದಲ್ಲ? ಇದನ್ನು ದೇವರು ಮೆಚ್ಚುವಂತ ಕೆಲಸ ಅಲ್ಲ ಇದು. ರೈತರಿಗೆ ಎಷ್ಟು ನೋವಾಗ್ತದೆ. ರೈತರು ಈ ಒಂದು ಕಡೆಯಿಂದ ಕೃಷಿ ನಾಶ, ಒಂದು ಕಡೆಯಿಂದ ಚುಕ್ಕಿ ರೋಗ, ಒಂದು ಕಡೆಯಿಂದ ಕೊಳೆ ರೋಗ, ಇಲ್ಲಿ ಜೀವನಕ್ಕೆ ಕಷ್ಟ, ಒಂದೊಂದು ಊಟ ಮಾಡಲಿಕ್ಕೆ ಕಷ್ಟ. ನಮ್ಮ ಮಕ್ಕಳನ್ನ ಶಾಲೆ ಕಳಿಸಿ ಬಿಡುವ. ಇವರಿಗೆ ಫಾರೆಸ್ಟೇ ಮುಖ್ಯ ಆದರೆ ನೋಡ್ಕೊಳ್ಳಿ ನಾವು. ಇನ್ನು ಬೆಂಕಿ ಬಿದ್ದಾಗ ನಮಗೆ ಫೋನ್ ಮಾಡ್ಬೋದಲ್ಲ. ಒಂದು ಬಂಗಾರವನ್ನೆಲ್ಲ ಅಡವಿಟ್ಟು ಮಕ್ಕಳನ್ನು ಶಾಲೆ ಕಳಿಸಬೇಕಂತೇಳಿ ಕೃಷಿ ಮಾಡೋದಲ್ಲ. ಅದು ಮೊದಲು 25 ವರ್ಷದ ರಬ್ಬರ್ ಇತ್ತು, ಅದರಲ್ಲಿ 25 ವರ್ಷದ ರಬ್ಬರ್ ಇತ್ತು. ಟ್ಯಾಪಿಂಗ್ ಮಾಡಿ ಮತ್ತೆ ಕಳೆದ ವರ್ಷ ಕಡಿದು ಗಿಡ ಹಾಕಿದ್ದು. ಇದು ಸಮಾಜಕ್ಕೆ ಒಳ್ಳೆಯ ಒಂದು ಇದಲ್ಲ, ಶೋಭೆ ತರುವಂತಹ ವಿಷಯವೇ ಅಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರೇ ಆಗಿರಲಿ, ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಸಹಕಾರ ಮಾಡುವವರೇ, ಹೌದಲ್ಲ? ಫಾರೆಸ್ಟ್ ಡಿಪಾರ್ಟ್ಮೆಂಟು ಸಮಾಜ ಜೊತೆಗಿದ್ದರೆ ಮಾತ್ರ ಫಾರೆಸ್ಟ್ ರಕ್ಷಣೆ ಆಗ್ಬೋದು. ಈಗ ಇಂಥ ಒಂದು ಕೃತ್ಯಗಳನ್ನು ಮಾಡಿದರೆ ಯಾವಾಗಲೂ ಫಾರೆಸ್ಟ್ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವರಿಂದ. ಏನೆಕಲ್ಲು ಗ್ರಾಮದ ಈ ಒಂದು ಅರಣ್ಯ ಇಲಾಖೆಯವರು ನಡೆಸಿದಂಥ ಈ ಒಂದು ಕೆಲಸ ಅಂದರೆ ಕೃತ್ಯ ಅಂತೇಳಿ ಹೇಳ್ಬೋದು. ಬಹಳ ನೋವಿನ ಸಂಗತಿ. ಕಾನೂನು ಮತ್ತು ಸಂವಿಧಾನ ಈ ನಮ್ಮ ದೇಶದ ಬಹಳ ಮುಖ್ಯವಾದ ಅಂಗ. ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡುವಂಥವ್ರು. ಸಂವಿಧಾನಾತ್ಮಕವಾಗಿ ಕೊಟ್ಟಂಥ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ನಾವು ಪಾಲಿಸಲೇಬೇಕಾದಂಥ ಸಂದರ್ಭಗಳು. ಬಟ್ ಇಲ್ಲೇನಾಗಿದೆ ಅಂದರೆ, ಬಹುಶಃ ಅವರ ಆದೇಶಗಳು ಎಲ್ಲವೂ ಇದ್ದರೂ ಸಹ ಮೊನ್ನೆ ಖಾಲಿ DFO ಅವರು ಆದೇಶ ಮಾಡಿದರು ಅನ್ನುವ ಹಿನ್ನೆಲೆಯಲ್ಲಿ, CCF ಅವರು ಆದೇಶ ಮಾಡಿದರು ಎನ್ನುವ ಹಿನ್ನೆಲೆಯಲ್ಲಿ 22ಕ್ಕೆ ಇವರಿಗೆ ನೋಟಿಸ್ ಸರ್ವ್ ಮಾಡಿ ಏಕಾಏಕಿ ಇವತ್ತು ಬಂದು ಅವರು ಮಾಡಿರುವಂಥ ಕೃಷಿಯನ್ನು ನಾಶಪಡಿಸುವಂಥ ಒಂದು ಕಾರ್ಯಕ್ಕೆ ಅರಣ್ಯ ಇಲಾಖೆಯವರು ಕೈ ಹಾಕಿದ್ದಾರೆ. ಇದನ್ನು ನಾವು ಬಹಳ ನೋವಿನಿಂದ ಮತ್ತು ಈ ಕಾನೂನಾತ್ಮಕ ವಿಷಯದಲ್ಲಿ ಕೂಡ ಅದನ್ನು ಖಂಡಿಸಬೇಕಾದಂಥ ಸಂದರ್ಭ ಬರ್ತಾ ಇದೆ. ಕಾರಣ ನಮ್ಮ ಏನಿದೆ ಅಂದರೆ, ಅವರ ಆರ್ಡ್ರಲ್ಲೇ ಇದೆ 7 ಡೇಸ್ ನಮಗೆ ಅವರು ತೆರವುಗೊಳಿಸಲಿಕ್ಕೆ ಕಾಲಾವಕಾಶ ಇತ್ತು. 7 ಡೇಸ್ ಯಾವಾಗ? ನಮಗೆ ನೋಟಿಸ್ ಸರ್ವ್ ಆದ ನಂತರ. ನಮಗೆ ಅವರು ಆರ್ಡ್ರು 11ಕ್ಕೆ ಮಾಡಿದ್ದಾರೆ, ಬಟ್ ಆ್ಯಕ್ಚುಲಿ 11ಕ್ಕೆ ಆರ್ಗ್ಯುಮೆಂಟ್ ಇದ್ದಿದ್ದು, ನಾವು ರಿಟರ್ನ್ ಆರ್ಗ್ಯುಮೆಂಟ್ ಫೈಲ್ ಮಾಡಿದ್ದೇವೆ. ಕೂಡಲೇ ಅವರು ಆರ್ಡ್ರ್ ಮಾಡಿದ್ದಾರೆ, ಬಟ್ ಆರ್ಡ್ರ್ ಮಾಡಿದ ಅನಂತರ. ಬಟ್ ಅವರು
ಹಿಂದಿನ ದಿನಾಂಕ ಹಾಕಿ 11ರ ದಿನಾಂಕ ಹಾಕಿ ಮತ್ತೆ ಆರ್ಡರ್ ಮಾಡಿದ್ದು ಅಂತ ಹೇಳಿ ಅವರು ಸರ್ವ್ ಮಾಡಿದ್ದಾರೆ 22ಕ್ಕೆ ಸರ್ವ್ ಮಾಡಿ ಏಕಾಏಕಿ ಇವತ್ತು 26ಕ್ಕೆ ಬಂದು ಇವರ ಕೃಷಿಯನ್ನು ನಾಶ ಮಾಡುವಂಥ ಸಂದರ್ಭ ಬಂದಿದೆ. ನಿಜವಾಗ್ಲೂ ಕೂಡ ಇವರಿಗೆ ನಾವು ನಮ್ಮ ಕೈಬರದ RTCಗಳು ನಮ್ಮ ದಾಖಲೆಗಳಿದ್ದಾವೆ. 361 ಸರ್ವ್ ನಂಬರ್ 85 ಹಿಂದ್ಗಡೆ ಕಂಪ್ಲೀಟ್ ಆಗಿ ಸರ್ಕಾರವೇ ಇದ್ದದ್ದು, ಸರ್ಕಾರದ ಇದರಲ್ಲಿ ನಮೂದಿದೆ, ಕೈಬರದ RTCಯಲ್ಲಿದೆ, ದಾಖಲೆಗಳು ಎಲ್ಲವೂ ಇದೆ. ಆದರೆ ಇತ್ತೀಚಿನ 1980 ಅವರ ಸೆಂಟ್ರಲ್ ಆ್ಯಕ್ಟ್ ಪ್ರಕಾರ, ಆದೇಶ ಪ್ರಕಾರ ಅವರು ಈ ಭಾಗಗಳು ಅರಣ್ಯ ಅಂತ ಬರ್ತದೆ ಅಂತ, ಹೊಸ ಅರಣ್ಯ ಬರ್ತದೆ ಅಂತ ಹೇಳುವಂಥದ್ದು ಹೇಳ್ತಾರೆ. ಬಟ್ ನಮಗೆ ನಿಖರವಾಗಿ ಅವ್ರದ್ದು ಗಡಿ ಗುರುತು ಯಾವುದು, ಅವರು ಅದಕ್ಕೆ ಬೇಕಾದ ಗುಪ್ಪೆಗಳಾಗಲಿ ಗಡಿ ಗುರುತುಗಳು ಯಾವುದೂ ಇಲ್ಲ. ಅದನ್ನು ಏನು ಮಾಡಬೇಕಂದ್ರೆ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಜಂಟಿ ಸರ್ವೆಗಳ ಮಾಡೋ ಮುಖೇನ ಆ ಜಾಗವನ್ನು ನಿರ್ಧರಿಸುವಂಥ ಕೆಲಸಗಳು ಆಗಬೇಕಾಗಿದೆ. ಇದು ಯಾವುದೂ ಮಾಡದೆ ಏಕಾಏಕಿ ಅವರು ಕೃಷಿಕರ ಮೇಲೆ ಹೊಡೆತ ಮಾಡಿರುವಂಥ ಈ ಸಂದರ್ಭ ಭಾಳ ದುಃಖದಾಯಕ. ಅದು ಅಲ್ಲದೆ ಇವರು ಹೇಳ್ತಾರೆ, ಊರಿನವರು 360 ಸರ್ವಲ್ಲಿ ಇವರು ಮಾತ್ರ ಅಲ್ಲ, ತುಂಬ ಜನ ಗ್ರ್ಯಾಂಟ್ ಆದವರು ಇದ್ದಾರೆ. ಬಟ್ ಅವರನ್ನೆಲ್ಲರೂ ಮಾಡಬೇಕು ಅಂತ ಹೇಳೋದಲ್ಲ, ಯಾರನ್ನೂ ಆ ಥರ ಮಾಡೋದು ಬೇಡ. ನಾವು ಮಾಡಿದ್ದೇನು ಕೇವಲ ಅರಣ್ಯವನ್ನು ಬೆಳೆಸುವ ಕೆಲಸ. ನಾವು ಕೃಷಿಯನ್ನು ಮಾಡಿದ್ದೇವೆ, ಅಡಿಕೆ ಮಾಡಿದ್ದೇವೆ. ಅರಣ್ಯಕ್ಕೆ ಹೊರತಾಗಿರುವಂಥ ಗಣಿಗಾರಿಕೆ ಆಗಲಿ ಅಥವಾ ಅದಕ್ಕೆ ವಿರೋಧ ಆದಂಥ ಕೆಲಸಗಳು ಯಾವುದನ್ನು ಮಾಡಲಿಲ್ಲ, ಮಣ್ಣು ಅಗಿಯುವಂಥ ಕೆಲಸ ಮಾಡಲಿಲ್ಲ. ನಾವು ಕೃಷಿಯನ್ನು ಮಾಡಿದ್ದೇವೆ. ಕೃಷಿ ಮಾಡಿದ್ದು ನಮಗೆ ಗ್ರಾಂಟ್ ಸಿಕ್ಕಿರೋ ಜಮೀನಲ್ಲಿ, ನಮಗೆ ಅದು ಕಂದಾಯ ಇಲಾಖೆ ಗ್ರಾಂಟ್ ಕೊಟ್ಟಿದೆ. ಗ್ರಾಂಟ್ ಕ್ಯಾನ್ಸಲ್ ಮಾಡದೆ ನಿಜವಾಗ್ಲೂ ಕೂಡ ಇವರು ಇಲ್ಲಿಗೆ ಬರಲಿಕ್ಕೆ ಬರ್ತದಾ? ಈಗ ಅರಣ್ಯ ಇಲಾಖೆಯ ಆದೇಶಗಳು ಸುಪ್ರೀಮ, ಇದೆಲ್ಲವೂ ನಮಗೆ ಬೇಕಾಗ್ತದೆ. ನಮಗೆ ಅವ್ರ ಮೇಲೆ ಅರಣ್ಯ ಇಲಾಖೆ ಪ್ರಶ್ನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಈ ಅರಣ್ಯ ಇಲಾಖೆ CFO ಮಾಡಿರುವ ಆರ್ಡ್ರೇ ಅಂತಿಮವಾ? ನಾವು ಅಪೀಲಿಗೆ ಅವಕಾಶವಿಲ್ವೇ? ಕಾನೂನಲ್ಲಿ ಏನು ಹೇಳ್ತದೆ, ಎವ್ರಿ ಆರ್ಡರ್ ಇಸ್ ಅಪೀಲಬಲ್ ನೇಚರ್ ಅಂತ ಹೇಳ್ತದೆ. ಆಗಿರುವಾಗ ನಾವು ಆರ್ಡ್ರನ್ನು ನಾವು ಅಪೀಲ್ ಮಾಡಿ ಅದಕ್ಕೆ ಬೇಕಾದಂಥ ನಮಗೆ ಬೇಕಾದಂಥ ಆದೇಶಗಳು ಅಥವಾ ಇಲಾಖೆಯ ಅನುಗುಣವಾಗಿ ಬರುವಂಥ ಕೋರ್ಟ್ ಮಾಡುವಂಥ ಆದೇಶಗಳಿಗೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಕೇವಲ CFO ಆರ್ಡರ್ ಮಾಡಿದ್ರು ಅಂತೇಳಿ ಕಂದಾಯ ಇಲಾಖೆಗೆ ಗ್ರಾಂಟ್ ಕೊಟ್ಟಿರುವಂಥ ಜಮೀನಲ್ಲಿ ಕೃಷಿ ಮಾಡಿರುವುದನ್ನು ನಾಶ ಮಾಡೋದು ಬಹಳ ಖಂಡನೀಯ. ಇದರ ವಿರುದ್ಧ ಕಾನೂನಾತ್ಮಕ ಏನಿದೆಯೋ ಅದರ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ಈ ಆದೇಶದ ಮೇಲೆ ನಾವು ಅಪೀಲನ್ನು ಹಾಕುವರಿದ್ದೇವೆ, ನಾವು ಹಾಕಲಿಕ್ಕೆ ಅವಕಾಶಗಳು ಬೇಕು ಅಂತ ಹೇಳಿದ್ದೇವೆ. ಆಯ್ಕೆ ಬೇಕಾದ ಕಾಪೀಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಬಟ್ ಅದರ ಮಧ್ಯೆ ಈ ರೀತಿಯ ಒಂದು ಭಾಳ ನೋವಿನ ಸಂಗತಿ, ಅವರು ಕೃಷಿಯನ್ನು ನಾಶ ಮಾಡಿ ಸರಿಯಲ್ಲ. ಹೀಗಾಗಿ ಇಲ್ಲಿ ಮಾತ್ರ ಅಲ್ಲ, ಬಹುಶಃ ಇಡೀ ನಮ್ಮ ಈ ಪ್ರದೇಶದಲ್ಲಿ ಅರಣ್ಯಗಳನ್ನು ರಕ್ಷಿಸುವಂಥದ್ದು ಕೇವಲ ಅರಣ್ಯ ಇಲಾಖೆ ಮಾತ್ರ ಅಲ್ಲ, ಎಲ್ಲ ನಮ್ಮ ಕಾಡಿನ ಆಜುಬಾಜಿನಲ್ಲಿರುವಂಥ ಕೃಷಿಕರು ಅರಣ್ಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅರಣ್ಯನ ದೇವರು ಅಂತ ಪೂಜೆ ಮಾಡುವಂಥ ಜನ ನಾವು ಇಲ್ಲಿದ್ದೇವೆ. ಹಾಗಿರುವಾಗ ಇದೆಲ್ಲದರ ಮಧ್ಯೆ ಇವರು ಈ ರೀತಿಯ ಅರಣ್ಯ ಇಲಾಖೆಯವರು ಬಂದು ಕೃಷಿಯನ್ನು ನಾಶ ಮಾಡಿದ ಸಂದರ್ಭದಲ್ಲಿ ಜನರೇ ದಂಗೆ ಎದ್ದು ಅರಣ್ಯ ನಾಶ ಮಾಡಲಿಕ್ಕೆ ಏನಾದ್ರು ಹೊರಡುವಂಥ ವ್ಯವಸ್ಥೆಗಳಾಗುವಂಥ ಈ ನಕ್ಸಲಿಸಮ್ ತಿಳುವಂಥದ್ದು ಇದೇ ರೀತಿಯ ವ್ಯವಸ್ಥೆಗಳಿಂದ ಆಗ್ತದೆ ಅನ್ನುವಂಥ ಭಾವನೆ ನನಗೆ ಬರ್ತಾ ಇದೆ. ಯಾಕಂದರೆ ಕಾನೂನಾತ್ಮಕವಾಗಿ ವಿಷಯಗಳಿದ್ದಾಗ, ಅವಕಾಶಗಳಿದ್ದಾಗ, ಅಪೀಲ್ ಮಾಡುವಂಥ ಅವಕಾಶಗಳು, ಅದಕ್ಕೆ ಬೇಕಾದಂಥ ಕಾನೂನಿನ ವಿಚಾರಗಳು ಇದ್ದಾಗ ಅವರು ಏಕಾಏಕಿ ಬಂದು ನಮ್ಮ ಮಾಡಿರುವಂಥ ಕೃಷಿಯನ್ನು ನಾಶ ಮಾಡಿ ಸರಿಯಲ್ಲ. ಇನ್ನು ಮುಂದೆ ಕೂಡ ಯಾರೂ ಕೂಡ ಕೃಷಿಕರ ಇವರದ್ದಾಗಲಿ ಇನ್ನೊಬ್ಬರ ಕೃಷಿಯನ್ನು ನಾಶ ಮಾಡುವಂಥ ಕೆಲಸಕ್ಕೆ ಅರಣ್ಯ ಇಲಾಖೆ ಕೈ ಹಾಕಬಾರ್ದು ಅನ್ನುವಂಥ ನಿಲುವಿನಲ್ಲಿ ಮತ್ತು ಈ ಆಗಿರುವಂಥ ಏನು ಆದೇಶ ಇದೆ, ಆದೇಶದ ಮೇಲೆ ನಾವು ಅಪೀಲ್ ಹೋಗ್ತಾ ಇದ್ದೇವೆ. ಅಪೀಲಲ್ಲಿ ಕೋರ್ಟ್ ಏನು ಆದೇಶ ಕೊಡ್ತದೆ ಅದರ ಬಗ್ಗೆ ನಾವು ಪಾಲಿಸಲಿಕ್ಕೆ ನಾವು ರೆಡಿ ಇದ್ದೇವೆ ಅನ್ನುವಂಥ ವಿಷಯವನ್ನು ಹೇಳ್ತಾ ಈ ರೀತಿಯ ಮಾಡಿರುವಂಥ ಕೃತ್ಯಕ್ಕೆ ನಾವು ಖಂಡನೆ ವ್ಯಕ್ತಪಡಿಸ್ತಾ ಇದ್ದೇವೆ. ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮ ಕೃಷಿ ನಾಶ ಮಾಡಿದೆ ವಿನಃ ಅವರು ನಮಗೆ ಉಪದ್ರ ರೀತಿಯಲ್ಲಿ ಮಾಡಿದ್ದಾರೆ. 19ರಲ್ಲಿ ರೆಕಾರ್ಡ್ ಆದ ಜಾಗವನ್ನು ಇವರು ಏಕಾಏಕಿ ದಾಳಿ ಮಾಡಿದ್ದಾರೆ. ಅಂದರೆ ಇದು ಮರ ಗಿಡ ನೆಡಲಿಕ್ಕೆ ಕೃಷಿಯನ್ನು ಹಾನಿ ಮಾಡಿದೆ ವಿನಃ ಇವರು ನಾವು ಜನಗಳನ್ನು ಹೆದರಿಸಿ ಒಂದು FIR ಆಗಿದೆ, ಅದಿದು ಹೆದರಿಸಿ ಮಾಡಿದಂಥ ಕೆಲಸಗಳಿವು. ಒಂದು ಸೂಚನೆ ಕೊಟ್ಟು ಮಾಡಬೇಕಾದ ಕೆಲಸ ಇವರು, ಆದರೆ ಸೂಚನೆ ಕೊಡದೆ ಇವರು ಇದು ಏಕಾಏಕಿ ಬೆಳಿಗ್ಗೆ ಒಂದು 6 ಗಂಟೆಗೆ ಅವರು ನಿನ್ನೆ ನ್ಯೂಸ್ ಬಂದದ್ದು, ಇವನು ಕುಮಾರನಿಗೆ ನ್ಯೂಸ್ ಕೊಟ್ಟದ್ದು 6 ಗಂಟೆಗೆ ಬರ್ತೇವೆ ಅಂತೇಳಿ. ಆದರೂ ಪೊಲೀಸ್ನವರು ಏನು ಮಾಡೋದಿಲ್ಲ, ಒಂದು ಕಣಿ ರೀತಿ ಮಾಡ್ತೇವೆ. ಆದರೆ ಇಲ್ಲಿ ಮಾಡಿದ ಕೆಲಸ ಅಂದರೆ ಕಂಗು 2 ವರ್ಷ ಫಸಲು ಬರಲಿಕ್ಕೆ ಆಗುವಂಥ ಗಿಡವನ್ನು ಕಟ್ ಮಾಡಿ ಅವರು ನಾಶ ಮಾಡಿದ್ದಾರೆ. ಮತ್ತು ಏನೇನೋ ಒಂದು ಬಲ್ಲೆ ಬರುವಂಥ ಗಿಡಗಳನ್ನು ನೆಟ್ಟಿದ್ದಾರೆ. ಒಂದು ಪ್ರಾಣಿಗಳಿಗಾಗಿ ಉಪಕಾರ ಮಾಡುವಂಥ ಗಿಡವನ್ನು ನೆಡಲಿಲ್ಲ. ಲೋಕಾಯುಕ್ತರಿಗೆ ಸಹ ಹೇಳಬೇಕು ನೀವು. ಅಲ್ಲ, ರಿಕ್ವೆಸ್ಟ್ ನೀವು ಸಹ ಮಾಡಿ. 7 ದಿವಸ ಕೊಟ್ಟರೆ ಅವ್ರು ಏನು ಮಾಡೋದು? ಅವ್ರಿಗೆ ಹಣ ಇಲ್ಲ ಪಾಪ, ಹಣ ಖರ್ಚು ಮಾಡಿಕೊಳ್ಳೋದು. ರಿಕ್ವೆಸ್ಟ್ ಮಾಡಿ ನೀವು ಸಹ ಒಂದು ಇವರನ್ನು ಈಗ ಹಿಂಬಾಲಿಸುವಾಗ ಅವರನ್ನು ಹಿಂಬಾಲಿಸಬೇಕು. 361 ಕಂಪ್ಲೀಟ್ ನೋಡಿ, 200 ಎಕರೆ 203 ಎಕರೆ ಸರ್ಕಾರದಲ್ಲಿ ಇವರಿಗೆ RTC ಉಂಟು, ಕೃಷಿ ಮಾಡ್ತಾ ಇದ್ದಾರೆ, ರಬ್ಬರ್ ಕಡಿದು ಮತ್ತು ಇದು ಗಿಡ ಹಾಕಿದ್ದು. ಅದು ಕೂಡ ಈ ನರೇಗಾ ಯೋಜನೆ ಉಂಟು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದು ಮಾಡಿದ್ದು. RTC ಸಮೇತ ಉಂಟು. ಅದು ಕೂಡ ಇಲ್ಲಿ 361 ಸರ್ವೆ ನಂಬರ್ ತುಂಬ ಮನೆ ಉಂಟು, 10-40 ಮನೆಯಷ್ಟು ಉಂಟು. ಇವ್ರದ್ದು ಒಬ್ಬಂದು ಯಾಕೆ ಅದನ್ನು ಮಾಡಿದ್ದು ಅಂತ, 1 ಎಕರೆ 46 ಸೆನ್ಸ್ ರುಕ್ಮಿಣಿ ಎಂಬ ಹೆಂಗಸಿನ ಪಾಪ ಕೆಲಸಕ್ಕೆ ಹೋಗಿ ಕೂಲಿ ಕೆಲಸಕ್ಕೆ ಹೋಗೋರು, ಅವ್ರದ್ದು ಮಾತ್ರ ಯಾಕೆ ಮಾಡಿದ್ದು ಅಂತ ನಮ್ಮದು. ಅಂದರೆ ಮಾಡಿದರೆ ಒಟ್ಟು ಮಾಡೋದು.
ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎಷ್ಟು ಉಂಟು ಅದನ್ನು ಮಾಡ್ಬೋದಿತ್ತು. ಮತ್ತು ಇವಾಗ ಮನೆ ಕಟ್ಟಿದ್ದಾರೆ, ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ, ಇವರಿಗೆ ಮನೆ ತೆಗೆದ ರಸೀದಿ ಉಂಟು, ಎಲ್ಲ ರೆಕಾರ್ಡ್ಸ್ ಉಂಟು. ಅಷ್ಟರ ತನಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಿ ಹೋಗಿತ್ತು ಅಂತ. ಈಗ ಎಲ್ಲ ಕೊಟ್ಟಾದ ಮೇಲೆ ಗಿಡ ಕೂಡ 3 ವರ್ಷದ ಗಿಡ ಕೂಡ ಉಂಟು, ಅದನ್ನು ಕಡಿದು ತೆಗೆಯುವಾಗ ನಮಗೆ ನೋವಾಗ್ತದೆ. ಈಗ ಸೊಸೈಟಿಯಿಂದ ಅಥವಾ ಬೇರೆ ಬೇರೆ ಬ್ಯಾಂಕಿಂದ ಲೋನ್ ಮಾಡಿ ಮನೆ ಕೂಡ ಕಟ್ಟಿದ್ದಾರೆ. ನಾವು ಒಮ್ಮೆಗೆ ಬಿಟ್ಟು ಹೋಗಬೇಕಂದ್ರೆ ಅವ್ರು ಏನು ಮಾಡೋದು, ವಿಷ ಕುಡಿದು ಸಾಯ್ಬೇಕಷ್ಟೆ. ಈ ಪರಿಸ್ಥಿತಿ ನಮ್ಮದಾಗಿದೆ. ಆ ಗಿಡ ಕಡಿಯುವಾಗ ನಮಗೆ ಹೊಟ್ಟೆ ಎಲ್ಲ ಇದಾಗ್ತಾ ಉಂಟು, ಅಂದರೆ ಅಷ್ಟು ದುಃಖ ಆಗ್ತದೆ ನಮಗೆ. ಬೆಳಿಗ್ಗೆಯಿಂದ ಬಂದಿದ್ದೇವೆ, ಅದನ್ನು ನೋಡಿ ಆಗುವಾಗ ನಮಗೆ ಬೇಜಾಗುತ್ತೆ. ನಾವು ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಗಿಡ ಕಡಿಬೇಡಿ, ನೀವು ಬೇಕಾದ್ರೆ ಅದು ಫಾರೆಸ್ಟಿಗೆ ತಕ್ಕೊಳ್ಳಿ, ಮಧ್ಯದಲ್ಲಿ ಬೇಕಾದರೆ ನಿಮ್ಮ ಹಣ್ಣಿನ ಗಿಡ ಯಾವುದುಂಟು ಅದನ್ನು ನಾಟಿ ಮಾಡ್ಬೋದು. ಅದಕ್ಕೂ ಕೂಡ ಉಪಯೋಗ ನಮ್ಮ ಪಂಜ ರೇಂಜಿನವರು. ಇವತ್ತು ಕುಮಾರ್ ಅವರ ಅಕ್ರಮ ಸಕ್ರಮ ಜಾಗ ಏನು ಮಂಜೂರಾತಿಯಾಗಿತ್ತು. ಆ ಜಾಗದಲ್ಲಿ 300 ಗಿಡಕ್ಕಿಂತ ಹೆಚ್ಚು ಅಡಿಕೆ ಗಿಡಗಳು 1.44 ಎಕರೆಯಲ್ಲಿ 300ಕ್ಕಿಂತ ಹೆಚ್ಚು ಅಡಿಕೆ ಸಸಿಗಳನ್ನು ನೆಟ್ಟಿದ್ದರು, ಬಾಳೆ ಗಿಡಗಳನ್ನು ನೆಟ್ಟಿದ್ದರು. ವಿಶೇಷವಾಗಿ ಅವರ ಮೇಲೆ FIR ಆಗಿತ್ತು ಮತ್ತು ಅವರ ಜಾಗ ಅವರಿಗೆ ಮಂಜೂರಾತಿಯಾಗಿ RTC ಸಹ ಆಗಿತ್ತು ಹಿಂದೆ. ಆದರೆ ಇವತ್ತು 7 ದಿವಸದ ನೋಟಿಸನ್ನು ಕೊಟ್ಟು ಅದಕ್ಕಿಂತ ಮೊದಲೇ ಅಂದರೆ ಈ ಗಿಡಗಳನ್ನು ತೆಗೆದಿರುವಂಥದ್ದು, ವಿಶೇಷವಾಗಿ ಭಾಳಷ್ಟು ಚೆನ್ನಾಗಿ ಸಾಕಿರ್ತಕ್ಕಂಥ ಗಿಡಗಳನ್ನು ತೆಗೆದಿರುವಂಥದ್ದು ಅಕ್ಷಮ ಅಪರಾಧ. ಇವತ್ತು ಕೋರ್ಟು ಮೇಲ್ಮನವಿ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡದೆ ಇವತ್ತು 7 ದಿವಸಗಳ ನೋಟಿಸ್ ಅಂದರೆ 22ಕ್ಕೆ ಅದನ್ನು ಇವರಿಗೆ ಸರ್ವ್ ಮಾಡಿರುವಂಥದ್ದು. ಒಂದು 20-30ರವರೆಗಾದರೂ ಕಾಯ್ತಿದ್ರೆ ಯಾವುದೇ ನಮಗೆ ಅವರಿಗೆ ಮೇಲ್ಮನವಿಯನ್ನು ಮಾಡಲಿಕ್ಕೆ ಅವಕಾಶಗಳಿತ್ತು. ಆದರೆ ಅದನ್ನು ತಪ್ಪಿಸಿ ಇವತ್ತು ಗಿಡಗಳನ್ನು ತೆಗೆದಿರುವಂಥದ್ದು ಅಕ್ಷಮ್ಯ ಅಪರಾಧ. ವಿಶೇಷವಾಗಿ ಅವರಿಗೆ ಸರ್ಕಾರ ಅವರ ನೆರವಿಗೆ ಬರುವಂಥ ಕೆಲಸ ಕಾರ್ಯಗಳಾಗಬೇಕು. ಈ ರೀತಿಯಾಗಿ ಇನ್ನೂ ಉಳಿದ ಜನರಿಗೆ ತೊಂದರೆಗಳಾಗಬಾರ್ದು, ಕೃಷಿಕರಿಗೆ ತೊಂದರೆಗಳಾಗಬಾರ್ದು. ಈ ರೀತಿಯ ತೊಂದರೆಗಳಾದರೆ ಮುಂದೆ ಇಲ್ಲಿ ಎಲ್ರಿಗೂ ಗೊತ್ತಿಲ್ಲದೆ ಇವತ್ತು ತೆಗೆದಿರಿದ್ದಾರೆ. ಆದರೆ ಮುಂದಿನ ದಿನಗಳಿಗಿಂತ ಆದರೆ ಉಗ್ರವಾದಂಥ ಪ್ರತಿಭಟನೆಗಳನ್ನು, ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಬೇಕಾಗ್ತದೆ ಅಂತ ಹೇಳುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಫರ್ದರ್ಗಳು ಹಾಗೆ ಏಕಾಏಕಿ ಮಾಡಬೇಡಿ. ಆರ್ಡರ್ ಬಂದ ಮೇಲೆ ಮಾಡಿದ್ದು ಅದರ ಸ್ವಲ್ಪ ಒಂದು 7 ದಿವಸದೊಂದು ಇದು ಅವರಿಗೆ ಸರ್ವ ಆದ ಮೇಲೆ ಕೊಟ್ಟಿದ್ದೇವೆ. ನಿಮಗೆ ಮೇಲ್ ಬಂದಿದೆ ನೋಡಿ, ಒಂದ್ಸಲ ಚೆಕ್ ಮಾಡಿ. CFA ಹಾಕಿದ್ದಾರೆ ನಮಗೆ. ಬಟ್ ನಮಗೆ 7 ದಿವಸ ಕೊಟ್ಟು ಮಾಡಬೇಡಿ. ಒಂದು ತಿಂಗಳು ಮೊದಲು ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಹೋಗ್ಬೋದಾಗಿದೆ. ಈಗ ಪುತ್ತೂರಿನವರೆಲ್ಲ ಹೋಗಿದ್ದಾರೆ. ಹಾಗೆ ಅವರು ಕೂಡ ಅದನ್ನೇ ಹೇಳಿದೆ, ಯಾಕಂದರೆ ನಮಗೆ ಅಪೀಲ್ ಪೀರಿಯಡ್ ಇರ್ತದೆ, ಆವಾಗ ನೀವು ಅದನ್ನು ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ನೀವು ಬರಲಿಲ್ಲ ಆ ಡೇಟಿಗೆ. ಈಗ ಹಿಂದಿನ ಡೇಟಲ್ಲಿ ಅವರಿಗೆ ಓಪನ್ ಆಗಿ ಹೇಳಿದೆ, ಬಟ್ ಡೇಟ್ ನೋಡಿ ನಾನು ಎಲ್ಲ ಡೇಟಿಗೆ ಬಂದಿದ್ದೇನೆ. ಬಟ್ 7 days ಅಲ್ಲಿ ಅವರೇ ಇದು ಮಾಡಿ ಆರ್ಡರ್ ಹಾಕಿದ್ದಾರೆ. ನೀವು ಆರ್ಡರ್ ಕೊಟ್ಟಿದ್ದೇವೆ ಕುಮಾರ್ ಅವರಿಗೆ ಸಹ 22ಗೆ ಇದಾದ 20th ಹಾಕಿದ್ದಾರೆ, ಮೇಲ್ ಮಾಡಿದ್ದಾರೆ. ಅದರಲ್ಲಿ ಹಾಗೆ ತೋರಿಸಿದ್ದಾರೆ ನಮಗೆ. ಈಗ ನಮಗೆ ಅವರು ನೀವು ಅಲ್ಲಿ ಇದು ಮಾಡಬೇಕು, ಅದನ್ನು ಕಮ್ಯುನಿಕೇಶನ್ ಅವರು ಮಾಡಿದ ತಪ್ಪಲ್ವಾ? ನಮಗೆ 20ಕ್ಕೆ ಅವ್ರು ಕೊಟ್ಟಿದ್ದಾರೆ ಅಂತ ನಾವು 7 ದಿವಸದ ಒಳಗಡೆ ಅವ್ರು ಮಾಡಬೇಕು. ಈಗೇನಂದ್ರೆ ಕಂಪ್ಲೇಂಟ್ಸ್ ಕೂಡ ಇದಕ್ಕೆ ಹೋಗ್ತದೆ. ಮತ್ತೊಂದು ಇಲ್ಲಿ ನಾವು ಇವರಿಗೆ ಪಾರ್ಟಿಗೆ ಮಾತ್ರ ಮಾಡಿದ್ದು ಅಷ್ಟೇ. ಅಂದ್ರೆ ಅವರಿಗೆ ಗೊತ್ತಿರಲಿ ಅಂತ ಹೇಳೋದಕ್ಕೋಸ್ಕರ ನಾವು ಮಾಡಿದ್ದು ಅಷ್ಟೇ. ಅಂದ್ರೆ ನಾಳೆ ಗೊತ್ತಿಲ್ಲ ಅಂತ ಆಗೋದು ಬೇಡ. ಬಂದದ್ದು 22ಕ್ಕೆ, ನಮಗೆ ಅವ್ರು 20ಕ್ಕೆ ಅಂತ ಹಾಕಿದ್ದಾರೆ. ಮೇಲ್ ಮಾಡಿದ್ದೇವೆ, ಲಾಯರಿಗೆ ಅಂತ ಹೇಳಿದ್ದಾರೆ ಅವರು. ಆಕ್ಚುಲಿ ಲಾಯರಿಗೆ ಮಾತ್ರ ಕಮ್ಯುನಿಕೇಶನ್ ಮಾಡುವಂಥದ್ದು. ನಾವು ಪಾರ್ಟಿಗೆ ಒಂದಂತ ಹೇಳಿದ್ರೆ ಏನಾದರೂ ಮಾಡ್ತಾರೆ ಅಂತ ಪಾರ್ಟಿಗೆ ನಾವು ಹೇಳಿದ್ದೇವೆ. ಅವರು ತಿಳಿಯದವರು ಅವರನ್ನು ಸ್ವಲ್ಪ ಇದು ನೋಡಿಕೊಳ್ಳಬೇಕು. ನಾವು ಮೇಡಮ್ ಅಲ್ಲ ಇದನ್ನು ಬಿಟ್ಟಿದ್ದೇವೆ, ಫೈರ್ ಹಾಕ್ಲಿಲ್ಲ ನಾವು. ಪಾಪ ಮನುಷ್ಯನ ನೋಡ್ಬೇಕು, ಅವ್ರಿಗೆ ಏನು ವಿಷಯ ಗೊತ್ತಿರೋದಿಲ್ಲ. ಒಂದು 10 ಜನರೊಟ್ಟಿಗೆ ಕೇಳಬೇಕು. ಈಗ ಲಾಯರ್ ಹತ್ರ ಹೋಗಿದ್ದಾರೆ, ಹೊಟ್ಟೆಗೆ ಬೀಳುವಾಗ ನಾವು ಏನಾದ್ರು ಮಾಡ್ಬೇಕಲ್ಲ. ಹೊಟ್ಟೆಗೆ ಬೀಳುವಾಗ ನೋಡು ಮೇಡಮ್, ಸ್ವಲ್ಪ ನೋಡಿಕೊಳ್ಬೇಕು ನೀವು ಸಹ. ಅದೇ ನಮ್ಮ ಹೊಟ್ಟೆಗೆ ಬೀಳುವಾಗ ನಾವು ನೋಡ್ಕೊಳ್ಬೇಕಲ್ಲ, ನಮ್ಮದನ್ನ ನೀವು ಸಹ ಈಗಲೇ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇವೆ, ನೀವು ಸಹ ಅವರೊಟ್ಟಿಗೆ ಲೋಕಾಯುಕ್ತರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಬೇಕು ಸರ್. ನೀವು ಸಹ ನೀವು ರಿಕ್ವೆಸ್ಟ್ ಮಾಡಬೇಕು. ಹಾಗೆಲ್ಲ ಪಾಪ ನೋಡಿ, ಅವರು ಅಲ್ಲಿ ಪೇಷಂಟ್ ಇದ್ದಾರೆ ನೋಡಿ. ಅವರು ಸಹ ಈ ಲಾಯರ್ನ ಹಿಡಿಬೇಕಾದ್ರೆ ಎಷ್ಟು ದಿವಸ ಕಾದಿದ್ದಾರೆ ಅವರು ಎಷ್ಟು ದಿವಸ ಕಾದಿದ್ದಾರೆ ಅವರು. ಅವರಿಗೆ ವಿಷಯ ಗೊತ್ತಿರಲಿಲ್ಲ, ಏನು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ. ಅವ್ರು ತಿಳಿಯದವರಿಗೆ ನೀವು ಹೀಗೆ ಮಾಡೋದು. ನೀವು ಸಹ ರಿಕ್ವೆಸ್ಟ್ ಮಾಡಿಕೊಳ್ಬೇಕು ಲೋಕಾಯುಕ್ತರಿಗೆ. ಹೇಳಿದ್ದೇವೆ. ನಮಸ್ಕಾರ ರೈತ ಬಾಂಧವರೇ, ಬಿಸಿಲು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು
ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.